ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲಿ ಹಳೆ ಕಾಲದ ಪದ್ಧತಿಯಿಂದಲೂ ಏನು ನಡ್ಕೊಂಡು ಬಂದಿದೆಯೋ ಅದೇ ಥರ ಇವತ್ತು ಸಾಂಬಾರು ಪುಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಕೆ ಜಿ ಮತ್ತು ಗ್ರಾಮ್ ಲೆಕ್ಕದಲ್ಲಿ ಎರಡನ್ನು ಕೂಡ ಹೇಳ್ತಾ ಹೋಗ್ತೀನಿ. ಈ ಮೆಜರ್ಮೆಂಟ್ನ ಹೇಳೋದ್ರ ಜೊತೆಗೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ ನೋಡಿ. ಧನಿಯಾ ಅಥವಾ ಕೊತ್ತಂಬರಿ ಕಾಳು 1 kg ತೆಗೆದುಕೊಂಡಿದ್ದೀನಿ. ಜೀರಿಗೆನ ಅರ್ಧ kg ತೆಗೆದುಕೊಂಡಿದ್ದೀನಿ. ನವಣೆ ಅಕ್ಕಿ 1 kg. ನಂತರ ಒಣಮೆಣಸಿನ್ಕಾಯಿ 125 ಗ್ರಾಮು, ಜೊತೆಗೆ ಅರಿಶಿನ ಕೊಂಬು ಅರ್ಧ kg, ಪಲಾವ್ ಎಲೆ 15 ಗ್ರಾಮ್, ಇದಕ್ಕೆ ಅರಿಶಿನದ ಎಲೆ ಅಂತ ಕೂಡ ಕರೀತಾರೆ. ಗಸಗಸೆ 100 ಗ್ರಾಮ್, ಏಲಕ್ಕಿ 50 ಗ್ರಾಮ್, ಕಲ್ಲುವು 25 ಗ್ರಾಮ್, ಮೆಣಸು 50 ಗ್ರಾಮ್, ಚಕ್ಕೆ 50 ಗ್ರಾಮ್, ನಂತರ ಮರಾಠಿ ಮಗ್ಗು ಇದು ಕೂಡ 50 ಗ್ರಾಮ್, ಬಾಲ್ ಮೆಣಸು 15 ಗ್ರಾಮ್, ಪೀಸ್ ಆದರೆ 6 ಪೀಸ್ ತೊಗೊಳ್ಳಿ, ಮೆಂತ್ಯ 125 ಗ್ರಾಮ್, ಲವಂಗ 20 ಗ್ರಾಮ್, ಚಕ್ರು ಮಗ್ಗು 4ರಿಂದ 6 ಪೀಸ್ ತೊಗೊಳ್ಳಿ, ಇದನ್ನು ಕಡಗಲ್ ಮುದ್ದೆ ಅಂತಲೂ ಕರೀತಾರೆ. ಜಾಪತ್ರೆ 10 ಗ್ರಾಮ್ ತೊಗೊಳ್ಳಿ, ಸಾಜೀರಿಗೆ ಇದು ಕೂಡ 10 ಗ್ರಾಮ್ ತೊಗೊಳ್ಳಿ, ಊಟದ ಅಕ್ಕಿ 100 ಗ್ರಾಮ್, ತೊಗರಿಬೇಳೆ 100 ಗ್ರಾಮ್, ಗೋಧಿ 100 ಗ್ರಾಮ್, ಉದ್ದಿನಬೇಳೆ 100 ಗ್ರಾಮ್, ಹೆಸರುಬೇಳೆ 100 ಗ್ರಾಮ್, ಮೆಂತ್ಯ 125 ಗ್ರಾಮ್, ಹುರುಳಿಕಾಳು 100 ಗ್ರಾಮ್, ಕಡಲೆಬೇಳೆ 100 ಗ್ರಾಮ್, ಇದರ ಜೊತೆಗೆ ಹರಳುಪ್ಪು ಒಂದು 3ರಿಂದ 4 ಹಿಡಿ. ಈ ಕಾಳುಗಳನ್ನು ಲೋಟದ ಲೆಕ್ಕದಲ್ಲಾದರೆ ಒಂದು ಮೀಡಿಯಮ್ ಸೈಜ್ ಲೋಟದಲ್ಲಾದರೂ ತೊಗೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಬೌಲಲ್ಲಿ 3/4 ಬೋಷ್ಟು ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು ಗ್ರಾಮ್ ಮತ್ತು kg ಲೆಕ್ಕದಲ್ಲಿ ಹೇಳಿದ್ದೀನಿ. ಇನ್ನು ಕೆಲವರು ಸಾಸಿವೆ ಮತ್ತು ಉರಿಗಡಲೆ ಕೂಡ ಹಾಕ್ತಾರೆ. ನಾವು ಮೊದಲಿಂದ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಂಬಂದಿದ್ದೀವೋ ಅದೇ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ಇಲ್ಲಿ ಧನಿಯಾ ಅಥವಾ ಕೊತ್ತಂಬರಿ ಕಾಳನ್ನು ಸ್ವಲ್ಪನೇ ಹಾಕ್ಕೊಂಡು ಹುರಿತಾ ಇದ್ದೀನಿ. ಈ ಪದಾರ್ಥಗಳು ಅಷ್ಟು ಆಗೋವರೆಗೂ ಆದಷ್ಟು ಲೋ ಫ್ಲೇಮಲ್ಲೇ ಹುರಿಬೇಕು, ಅಂದರೆ ಅಷ್ಟು ಕಡಿಮೆ ಫ್ಲೇಮಲ್ಲಿ ಇವನ್ನ ಫ್ರೈ ಮಾಡ್ಕೋಬೇಕು. ಹುರಿಯುವಾಗ ಇಲ್ಲಿ ಎಣ್ಣೆ ಏನು ಬಳಸೋ ಅಗತ್ಯ ಇಲ್ಲ. ಈ ಒಂದು ಮಸಾಲೆ ದಿನಸುಗಳನ್ನು ಈ ಫ್ರೈ ಮಾಡೋದು ತುಂಬ ಮುಖ್ಯವಾದ ಒಂದು ವಿಧಾನ ಅಂತ ಹೇಳ್ಬೋದು. ಈ ರೀತಿ ಕೈ ಬಿಡದೇನೆ ಇದನ್ನು ಹುರಿತಾ ಹೋಗಬೇಕು. ಜಾಸ್ತಿನೂ ಕೂಡ ರೋಸ್ಟಾಗಿ ಫ್ರೈ ಮಾಡಬಾರ್ದು ಅಥವಾ ಅರ್ಧಬರ್ಧ ಫ್ರೈ ಮಾಡಬಾರ್ದು, ಇಲ್ಲಾಂದರೆ ಬೇಗ ಹುಳ ಹತ್ತುತ್ತೆ, ಇಲ್ಲ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಈ ಸಾಂಬಾರ್ ಪೌಡರ್ ವರ್ಷಗಳ ಇಟ್ಟರೂ ಹಾಳಾಗದಂತೆ ನೋಡ್ಕೋಬೇಕಂದ್ರೆ ಇದರ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿ ಕೊನೆವರೆಗೂ ಹೇಳ್ತಾ ಹೋಗ್ತೀನಿ. ಫಸ್ಟ್ ಪ್ರೊಸೀಜರೇ ಹುರಿಯೋ ಮೆಥಡ್ ಅಂತೂ ತುಂಬಾ ಮುಖ್ಯ. ನಾನು ಹೇಳಿದ್ನಲ್ಲ ಮೊದಲೇ, ಹುರಿಯುವಾಗ ಕಾಳುಗಳು ಕಪ್ಪಾಗದೆ ನೋಡ್ಕೋಬೇಕು. ಇಲ್ಲಿ ಧನಿಯಾ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ಅಂದರೆ ಸ್ಮೆಲ್ ಕೂಡ ಗಮ್ ಅನ್ನೋ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಷ್ಟಾದರೆ ಸಾಕು ನೋಡಿ. ಇವಾಗ ಫಸ್ಟು ಹುರಿದಾಗಿದೆ, ಇದನ್ನು ಹಾಕ್ತಾ ಇದ್ದೀನಿ. ಎಲ್ಲವನ್ನ ದಿನಸನ್ನು ಹುರಿದು ತೋರಿಸ್ಲಿಕ್ಕೆ ಆಗೋದಿಲ್ಲ, ಹಂಗಾಗಿ ಒಂದೇ ಸಲ ನಾನು ತೋರಿಸ್ತಾ ಇದ್ದೀನಿ. ಹುರಿದಿರ್ತಕ್ಕಂಥ ಒಂದು ಕಾಳುಗಳನ್ನು ಈ ರೀತಿ ಅಗಲವಾದ ಒಂದು ಬೇಸನ್ನಲ್ಲಿ ಹಾಕೋಬೇಕು. ಇನ್ನು ಕೆಲವು ಕಡೆ ಧನಿಯಾ ಮತ್ತು ಜೀರಿಗೆ ಒಣಮೆಣಸಿನ್ಕಾಯಿನ ಕೂಡ ಹಾಕಿ ಮತ್ತು ಯಾವುದೇ ಒಂದು ಸ್ಪೈಸಿ ಮಸಾಲೆಯನ್ನು ಹಾಕದೆ ಸಾಂಬಾರು ಪುಡಿಗಳನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಕಾಳುಗಳನ್ನು ಕೂಡ ಅಷ್ಟೇ ಹಾಕ್ತಾರೆ. ಆದರೆ ನಮ್ಮ ಕಡೆ ಸ್ಪೈಸಿ ಮಸಾಲೆ ಜೊತೆಗೆ ಸೇರಿಸಿ ಧನಿಯಾ ಮತ್ತು ಜೀರಿಗೆ ಒಟ್ಟಿಗೆ ಹಾಕ್ತೀವಿ. ಅಂದರೆ ನಾವು ಸಾಂಬಾರುಗಳನ್ನು ಪಲ್ಯಗಳನ್ನು ಮಾಡುವಾಗ ಎಕ್ಸ್ಟ್ರಾ ಮಸಾಲೆಯನ್ನು ಆ್ಯಡ್ ಮಾಡೋ ಅಗತ್ಯ ಇರೋದಿಲ್ಲ ಅಷ್ಟೇ. ಇದರ ಒಂದು ಟೇಸ್ಟ್ ಹೇಗೆ ಬರುತ್ತೆ ಅಂದರೆ ನಾವೇನು ಗಟ್ಟಿ ಸಾಂಬಾರು ಪುಡಿ ಅಂತಲೇ ಮಾಡಿಸ್ಕೋತೀವಲ್ಲ ಆ ಥರನೇ ಇರುತ್ತೆ ಇದು ನೋಡಿ. ಕೊತ್ತಂಬರಿ ಕಾಳು ಕಂಪ್ಲೀಟಾಗಿ ಹುರಿದ ಆಗಿದೆ. ನಂತರ ಇವಾಗ ಜೀರಿಗೆ ಕೂಡ ಆಗಿದೆ, ನವಣಕ್ಕಿ ಕೂಡ ಹುರಿತಾ ಇದ್ದೀವಿ. ಇಲ್ಲಿ ನವಣಕ್ಕಿನ 2 ಭಾಗ ಮಾಡ್ತಾ ಇದ್ದೀನಿ, ಅದನ್ನು ಮುಂದೆ ಹೇಳ್ತೀನಿ ಯಾಕೆ ಅಂತ. ಈ ನವಣಕ್ಕಿ ಹುರಿದ ನಂತರ ಅರ್ಧ ಭಾಗವನ್ನು ಮಾತ್ರ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಇನ್ನು ಅರ್ಧವನ್ನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಅಂದರೆ ನವಣಕ್ಕಿ ಅಷ್ಟು ಹುರಿದ ನಂತರ ಅದರ ಅರ್ಧ ಭಾಗ ಮಾತ್ರ ಎತ್ತಿಡ್ತಾ ಇದ್ದೀನಿ ನೋಡಿ. ಧನಿಯಾ ಮತ್ತು ನವಣಕ್ಕಿ ಮತ್ತು ಜೀರಿಗೆ ಆಗಿದೆ. ಇವಾಗ ಇನ್ನು ಕಾಳುಗಳನ್ನು ಹುರಿತಾ ಇದ್ದೀನಿ. ಈ ಧನಿಯಾ ಮತ್ತು ಜೀರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಹುರಿಲಿಕ್ಕೆ, ಇನ್ನು ಬೇರೆ ಎಲ್ಲ ಸ್ವಲ್ಪ ಇರುತ್ತಲ್ಲ ಇದು ಬೇಗ ಆಗುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಹುರುಳಿಕಾಳು, ಹೆಸರುಬೇಳೆ ಈ ಥರ ಕಾಳುಗಳನ್ನು ಹಾಕ್ತಾರೆ. ಇನ್ನು ಕೆಲವರು ಹೆಸರು ಕಾಳನ್ನು ಮತ್ತು ಕಡಲೆ ಕಾಳನ್ನು ಕೂಡ ಹಾಕ್ತಾರೆ. ನಾವಿಲ್ಲಿ ಬೇಳೆಗಳನ್ನು ಉಪಯೋಗಿಸಿದ್ದೀವಿ.
ಹುರುಳಿಕಾಳನ್ನಷ್ಟೇ ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಇನ್ನು ಮಡಿಕೆ ಕಾಳಿದ್ರೂ ಕೂಡ ಹಾಕ್ಬೋದು. ಇವಾಗ ಸ್ಪೈಸಿ ಮಸಾಲೆಗಳನ್ನು ಚಕ್ಕೆ, ಏಲಕ್ಕಿ, ಮೆಣಸು, ಕಲ್ಲುವ್ವು, ಗಸಗಸೆ, ಸಾಜೀರಿಗೆ ಮತ್ತು ಇದು ಜಾಪತ್ರೆ, ಪಲಾವಿನ ಎಲೆ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಈ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಇವಾಗ ಅರಿಶಿನ ಕೊಂಬನ್ನು ಕೂಡ ಅಷ್ಟೇ ನೋಡಿ, ಇದು ಪೂರ್ತಿ ಲೋ ಫ್ಲೇಮಲ್ಲಿ ಸುಮಾರು ಒಂದು 5ರಿಂದ 10 ನಿಮಿಷ ಫ್ರೈ ಮಾಡಿದ್ದೀನಿ. ಅಂದರೆ ಎಲ್ಲಿ ಸೀದು ಹೋಗಿಲ್ಲ, ಎಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗಿಲ್ಲ, ಆ ರೀತಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಸಪ್ರೇಟ್ ಇಟ್ಟು ಇದನ್ನು ಸಪ್ರೇಟ್ ಕುಟ್ಟಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಕೆಲವು ಮಿಷಿನ್ಗಳಲ್ಲಿ ಒಟ್ಟಿಗೆ ಈ ರೀತಿ ದೊಡ್ಡ ಕೊಂಬಿದ್ರೆ ಹಾಕೋದಿಲ್ಲ, ಅದಕ್ಕೋಸ್ಕರ ನಾನು ಕುಟ್ಟಿ ಅದರೊಟ್ಟಿಗೆ ಹಾಕ್ತಾ ಇದ್ದೀನಿ. ನಂತರ ಒಣಮೆಣಸಿನ್ಕಾಯಿ ಕೂಡ ಅಷ್ಟೇ, ಇದನ್ನು ಮಾತ್ರ ಮೆತ್ತಗಿರುತ್ತೆ. ಇವಾಗ ಸ್ವಲ್ಪ ಜಾಸ್ತಿ ಕಡಿಮೆ ಫ್ಲೇಮಲ್ಲಿ ಫ್ರೈ ಮಾಡಿ ಅದರಲ್ಲೇ ಬಿಡ್ತಾ ಇದ್ದೀನಿ ನಾನು. ಈ ಕರಿಬೇವಿನ ಸೊಪ್ಪು ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಇಲ್ಲಿ ಸ್ವಲ್ಪ ಒಂದು 10 ಕಡ್ಡಿ ಹೆಸರಷ್ಟು ಹಾಕ್ತಾ ಇದ್ದೀನಿ. ಅದೇ ಬಾಣಲೆಯಲ್ಲಿ ನಾನು ಬಿಡ್ತಾ ಇದ್ದೀನಿ. ನಾನಿಲ್ಲಿ ಕಬ್ಬಿಣದ ಬಾಣಲಿನ ಯೂಸ್ ಮಾಡಿದ್ದೆ ಹುರಿಲಿಕ್ಕೆ. ನೋಡಿ, ಎಲ್ಲ ಕೂಡ ಫ್ರೈ ಮಾಡಿ ಆಗಿದೆ. ಇವಾಗ ಅರಿಶಿನವನ್ನು ಕುಟ್ಟಿ ಹಾಕ್ತಾ ಇದ್ದೀನಿ. ನಾನು ಅವಲಕ್ಕಿ ಬಗ್ಗೆ ಹೇಳಿದ್ನಲ್ಲ, ಈ ಸಾಂಬಾರ್ ದಿನಸನ್ನು ಹಾಕಿದ ನಂತರ ಕೊನೆಯದಾಗಿ ಅದರಲ್ಲಿ ಈ ಉಳಿದಿರೋ ನವಣಕ್ಕಿನ ಹಾಕ್ಕೊಂಡು ಅದರ ಒಟ್ಟಿಗೆ ಹಾಕ್ಸ್ಕೊಂಬರ್ಬೇಕು. ಅದಕ್ಕೋಸ್ಕರ ಅರ್ಧ ನವಣಕ್ಕಿನ ಸಪ್ರೇಟ್ ಇಡ್ತಾ ಇದ್ದೀವಿ. ನೋಡಿ, ಮೆಣಸಿಕಾಯಿ ಕೂಡ ಇವಾಗ ಫುಲ್ ಫ್ರೈ ಆಗಿದೆ. ಅದೇ ಒಂದು ಬಾಣಲೆಯಲ್ಲಿ ಹಾಗೆ ಬಿಟ್ಟಿದ್ದೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿನ, ಅದು ಕೂಡ ಗರಿ ಗರಿ ಥರ ಆಗಿದೆ. ಇವಾಗ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆ ಕೆಲವು ಕಡೆ ಈ ರೀತಿ ಜೋಳವನ್ನು ಅರಳುಕಾಳು ಥರ ಹುರಿದು ಹಾಕ್ತಾರೆ. ಇವಾಗ ಇತ್ತೀಚೆಗೆ ಕೆಲವರು ಇದನ್ನು ಹಾಕ್ತಾ ಇಲ್ಲ. ಕಾರಣ ಇಷ್ಟೇ, ಹುಳ ಆಗುತ್ತೆ ಅಂತ ಹಾಗೆ ಮಾಡ್ತಾರೆ. ನಾನಿಲ್ಲಿ 1 ಹಿಡಿಯೋಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ನಾವು ವರ್ಷಗಳ ಇಟ್ಟರೂ ಯಾವತ್ತೂ ಸಾಂಬಾರು ಪುಡಿ ಕೆಟ್ಟಿಲ್ಲ, ಹುಳ ಆಗಿಲ್ಲ. ಈ ಅಂಚು ಅಥವಾ ಈ ರೀತಿ ಬಾಣಲಿ ಚೆನ್ನಾಗಿ ಕಾದಿದ್ದಾಗ ಈ ರೀತಿ ಜೋಳವನ್ನು ಹಾಕಿ, ಇದು ಬೇಗ ಪಟಪಟ ಅಂತ ಸಿಡಿಯುತ್ತೆ. ಈ ರೀತಿ ಬಟ್ಟೆಯಿಂದ ಅಂತ ಇರಬೇಕು, ಇಲ್ಲ ಎಲ್ಲ ಹೊರಗಡೆ ಸಿಡ್ದೋಗುತ್ತೆ. ಇದು ಆಪ್ಷನಲ್, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ ಇದ್ದರೂ ಕೂಡ ನಡೆಯುತ್ತೆ. ನೋಡಿ, ಈ ರೀತಿ ಅರಳುಗಳನ್ನು ಮಾತ್ರ ಅದಕ್ಕೆ ಸಾಂಬಾರು ಪುಡಿಗೆ ಹಾಕ್ತಾ ಇದ್ದೀನಿ. ನೋಡಿ, ಅರಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಸಾಂಬಾರು ದಿನಸಿಗೆ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಾಡಿ ಕೂಡ ಆಗಿದೆ. ಅರಿಶಿನ ಕೊಂಬನ್ನು ಕೂಡ ಕುಟ್ಟಿ ಹಾಕಿದೆ. ಇವಾಗ ಮಿಷಿನ್ಗೆ ಕಳಿಸೋಕ್ಕೆ ಸಿದ್ಧವಾಗಿದೆ. ಸ್ವಲ್ಪ ಬಿಸಿ ಇರುವಾಗಲೇ ಕಳಿಸ್ಬೇಕು. ಪೌಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕಂಪ್ಲೀಟಾಗಿ ಕಲಸಿ ಇವಾಗ ಚೀಲದಲ್ಲಿ ಹಾಕಿ ಮಿಷಿನ್ಗೆ ಕಳಿಸಿದ್ದೆ. ನವಣಕ್ಕಿನ ಸಪ್ರೇಟ್ ಇಟ್ಟು ಮೇಲ್ಗಡೆ ಹಾಕಲಿಕ್ಕೆ ಕೊಟ್ಟಿದ್ದೆ, ಅದು ಕೂಡ ರೆಡಿಯಾಗಿದೆ. ಇವಾಗ ಮಳೆಗಾಲ ಆದ್ದರಿಂದ ನಾನು ಬಿಸಿ ಇರುವಾಗಲೇ ಸ್ವಲ್ಪ ಕಳಿಸಿದ್ದೆ, ಇಲ್ಲಾಂದರೆ ಒಣ ಮೆಣಸಿನ್ಕಾವು ಸ್ವಲ್ಪ ಮೆತ್ತಗಾಗುತ್ತೆ ಅಂತ. ನೋಡಿ, ಅದು 1 ಅವರಲ್ಲಿ ಹಾಕ್ಸ್ಕೊಂಬಂದರು. ಅದು ತಂದ ನಂತರ ದೊಡ್ಡ ಒಂದು ಅರಿವಾಣದಲ್ಲಿ ಇದನ್ನು ಈ ರೀತಿ ಹರಡಬೇಕು. ಈ ಸಾಂಬಾರು ಪುಡಿನ ಮೇಲ್ಗಡೆ ಈ ರೀತಿ ನವಣಕ್ಕಿ ಹಾಕಿರೋದ್ರಿಂದ ಕಲರ್ ಕಾಣ್ತಾ ಇದೆ, ಅಂದರೆ ವೈಟು ಮತ್ತು ಯೆಲ್ಲೋ ಕಲರ್ ಕಾಣ್ತಾ ಇದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ದಿನ ಪೂರ್ತಿ ಇದನ್ನು ಹಾಗೆ ಇಡಬೇಕು. ಅಂದರೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇದು ಇಟ್ಟು ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಜರಡಿನ ಮಾಡಬೇಕು. ನಂತರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೇಕು. ಬಿಸಿ ಇರುವಾಗಲೇ ಜರಡಿ ಮಾಡಿ ಬಾಕ್ಸಲ್ಲಿ ಸ್ಟೋರ್ ಮಾಡಿದರೆ ಇದು ಬೇಗ ಹುಳ ಹತ್ತೋ ಚಾನ್ಸಸ್ ಇರುತ್ತೆ. ಇನ್ನು ಬಾಕ್ಸಿಗೆ ಹಾಕುವಾಗ ಕೆಲವರು ಒಣಮೆಣಸಿನ್ಕಾಯಿ ಕೂಡ ಹಾಕ್ತಾರೆ. ನಾವಿಲ್ಲಿ ಒಣಮೆಣಸಿನ್ಕಾಯಿ ಏನೂ ಹಾಕ್ತಾಯಿಲ್ಲ, ಬರೀ ಉಪ್ಪನ್ನು ಮಾತ್ರ ಹಾಕ್ತಾ ಇದ್ದೀನಿ. ನೋಡಿ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನಂತರ ನಾನು ಜರಡಿ ಕೂಡ ಮಾಡಿ ಆಗಿದೆ. ಇದು ಲೈಟ್ ಬೆಳಕಲ್ಲಿ ಬೇರೆ ಬೇರೆ ರೀತಿ ಕಲರ್ ಕಾಣ್ತಾ ಇದೆ. ನೀವು ಇದೇ ಮೆಥಡನ್ನು ಯೂಸ್ ಮಾಡಿದರೆ 1 ವರ್ಷ ಆದರೂ ಯಾವುದೇ ಕಾರಣಕ್ಕೂ ಕೆಡೋ ಚಾನ್ಸ್ ಇಲ್ಲ, ಅಂದರೆ ಹುಳ ಆಗೋದಿಲ್ಲ. ನೀವಿನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕಂದ್ರೆ ಇನ್ನೂ ಇದರಲ್ಲಿ ಅರ್ಧ ಮೆಜರ್ಮೆಂಟ್ನ ತೊಗೊಳ್ಳಿ. ಇನ್ನೂ ಜಾಸ್ತಿ ಮಾಡ್ಕೋಬೇಕಂದ್ರೆ ಇದು ಡಬಲ್ನ ತೊಗೊಂಡು ಮಾಡ್ಕೋಬೋದು. ಇನ್ನು ಕೆಲವರು ಕಾಳುಗಳನ್ನು ಜಾಸ್ತಿ ಹಾಕಿ ಬಳಸ್ತಾರೆ, ಪರವಾಗಿಲ್ಲ, ಆ ರೀತಿಯೂ ಮಾಡ್ಕೋಬೋದು. ನೋಡಿ, ನಾನು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿದ್ದೀನಿ. ಅದಕ್ಕೆ ಉಪ್ಪನ್ನು, ಅರಳ ಉಪ್ಪನ್ನು ಕೆಳಗಡೆ ಮತ್ತು ಮೇಲ್ಗಡೆ ಹಾಕಿದ್ದೀನಿ. ಕೆಳಗಡೆ ಒಂದು ಶೀಟನ್ನು ಹಾಕಿ ತಳಕ್ಕೆ ಉಪ್ಪು ಹಾಕಿ, ನಂತರ ಮೇಲ್ಗಡೆ ಕೂಡ ಸಾಂಬಾರು ಪುಡಿ ಮೇಲೆ ಅರಳು ಉಪ್ಪನ್ನು ಮಾತ್ರ ಹಾಕ್ತಾ ಇದ್ದೀವಿ. ಬಳಸುವಾಗ ಸೈಡಿಂದ ಅಂದು ತೆಗೆದುಕೋಬೇಕು. ಉಪ್ಪನ್ನು ಇದೇ ರೀತಿ ಹಂಗೆ ಇರಬೇಕು, ವರ್ಷಗಟ್ಟಲೆ ಇಟ್ಟರೂ ಏನೂ ಆಗೋದಿಲ್ಲ.
ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.